ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸಿಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಲೇಡೀಸ್ ಸ್ಕಾರ್ಫ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಲೇಡೀಸ್ ಉಪಯೋಗಿಸುವಂತಹ ಸ್ಕಾರ್ಫ್ ಇರುತ್ತಲ್ವ, ಬಾಣಂತಿಯರೆಲ್ಲ ಉಪಯೋಗಿಸ್ತಾರೆ, ಆ ಥರದ ಸ್ಕಾರ್ಫು. ಇದಕ್ಕೆ ಈ ಥರದ 2 ಕಲರ್ ದಾರ ತೊಗೊಂಡಿದ್ದೀನಿ. 2 ಕಲರ್ ದಾರಗಳನ್ನು ಸೇರಿಸ್ಕೊಂಡು ಮಾಡ್ತಾಯಿದ್ದೀನಿ. ಸಿಂಪಲಾಗಿ ಈಸಿಯಾಗಿ ಮಾಡುವಂತಹ ಈಸಿ ಡಿಸೈನ್ ಇದು, ಬಿಗಿನರ್ಸ್ ಡಿಸೈನ್. ಇದಕ್ಕೆ ಈ ಥರ 4.5 ಕ್ರೋಶೆ ಹುಕ್ ತೊಗೊಂಡಿದ್ದೀನಿ. ಇದು ದಾರ ಸ್ವಲ್ಪ ದಪ್ಪ ಇದೆ, ಉಲ್ಲನ್ ಥ್ರೆಡ್ಡು. ಫಸ್ಟು ಈ ಥರ ಸ್ಲಿಪ್ ನಾಟ್ ಮಾಡಿಕೊಂಡು, ನಾಟ್ ಮಾಡೋದು ಮೊದಲಿನ ತುಂಬ ವೀಡಿಯೋಗಳಲ್ಲಿ ಹೇಳ್ಕೊಟ್ಟಿದ್ದೀನಿ. ಈ ಥರ ಸ್ಲಿಪ್ ನಾಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಕ್ರೋಶೆ ಹುಕ್ ಹಾಕ್ಕೊಂಡು ಫಸ್ಟು 7 ಚೈನ್ ಮಾಡ್ಕೋಬೇಕು. 7 ಚೈನ್ಸು, 2 3 4 5 6 7 ಚೈನ್ ಮಾಡಿದ್ದೀನಿ. 1 2 3 4 5 6 7 ಚೈನ್ ಆದಮೇಲೆ 2 ಚೈನ್ ಎಕ್ಸ್ಟ್ರಾ ಮಾಡ್ತೀನಿ. 7 ಚೈನ್ಸ್ ಆದಮೇಲೆ 2 ಚೈನು. ಈಗ ಕ್ರೋಶೆ ಹುಕ್ಕಿನ ನಂತರ 2 ಚೈನ್ ಬಿಟ್ಟು 3ನೇ ಚೈನಲ್ಲಿ, ಅಂದರೆ ಆ 7ನೇ ಚೈನಲ್ಲಿ, ಫಸ್ಟಿಂದ 7ನೇ ಚೈನಲ್ಲಿ ಅಂತ ಇಟ್ಕೋಬೋದು, ಅಥವಾ ಕ್ರೋಶೆ ಹುಕ್ ಬಿಟ್ಟು 2 ಚೈನ್ ಬಿಟ್ಟು 3ನೇ ಚೈನಲ್ಲಿ ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಎಲ್ಲದರಲ್ಲೂ 4 5 6 7 ಅಂದರೆ 7 ಡಬಲ್ ಕ್ರೋಶೆಗಳನ್ನು ಮಾಡ್ತಾ ಹೋಗ್ತಾ ಇದ್ದೀನಿ. ಈಗ ನಾನು 2ನೇದಲ್ಲಿ, 3ನೇದಲ್ಲಿ, 4 5 6 ಇನ್ನೊಂದು ಕೊನೆಯದು 7. ಅದು ಫಸ್ಟಿನ 2 ಚೈನ್ ಕೂಡ ಒಂದು ಡಬಲ್ ಕ್ರೋಶೆ ಲೆಕ್ಕ, ಅಂದರೆ 7 ಡಬಲ್ ಕ್ರೋಶೆ ಆಗುತ್ತೆ ನಿಮಗೆ ಆವಾಗ. ನೋಡಿ, 3 4 5 6 7 ಡಬಲ್ ಕ್ರೋಶೆ ಇದೆ. 7 ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ, ಆಮೇಲೆ ಪ್ರತಿಯೊಂದರ ಮೇಲೂ ಡಬಲ್ ಕ್ರೋಶೆ ಹಾಕ್ಕೋತಾ ಹೋಗಿ. ಅಂದರೆ 7 ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ ನಾನೀಗ. ಈ ಥರ ನೋಡಿ, ಪ್ರತಿ ಡಬಲ್ ಕ್ರೋಶೆ ಮೇಲೂ ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ 7 ಡಬಲ್ ಕ್ರೋಶೆ ಮಾಡ್ತಾ ಹೋಗಬೇಕು. ಪ್ರತಿಯೊಂದರಲ್ಲೂ ಮಾಡಬೇಕು, ಒಂದು ಬಿಡ್ದಂಗೆ, ಅಂದರೆ 7 ಡಬಲ್ ಕ್ರೋಶೆ ಅಲ್ವಾ. ಇದು ನಾವು ಫಸ್ಟಿನ ಬೆಲ್ಟ್ ಥರ ಮಾಡೋದು, ಕಟ್ಟೋದಕ್ಕೆ, ಸ್ಕಾರ್ಫ್ ಕಟ್ಟಲಿಕ್ಕೆ ಬೆಲ್ಟ್ ಬೇಕಲ್ವ, ಆ ಬೆಲ್ಟ್ ಮಾಡ್ತಾಯಿದ್ದೀನಿ. ಅಲ್ಲಿಂದ ಸ್ಟಾರ್ಟ್ ಮಾಡೋದು. ಇದು ಕೊನೆಯಲ್ಲಿ ನೋಡಿ ಟರ್ನಿಂಗ್ ಚೈನ್ ಇದೆ, 2ನೇ ಚೈನಲ್ಲಿ ಹಾಕ್ಕೋಬೇಕು. 2 ಚೈನ್ ಹಾಕಿ ಟರ್ನ್ ಮಾಡಿರೋದಲ್ವ ನಾವು, ವರ್ಕ್ ಟರ್ನ್ ಮಾಡಿ, ಅಂದರೆ 2 ಚೈನ್ ಮಾಡಿ ಸ್ಟಾರ್ಟ್ ಮಾಡಿರೋದಲ್ವ, ಎಕ್ಸ್ಟ್ರಾ ಚೈನು ಅದು 2ನೇ ಚೈನಲ್ಲಿ. ನೋಡಿ, ಮತ್ತೆ 2 ಚೈನ್ ಮಾಡಿ ವರ್ಕ್ ಟರ್ನ್ ಮಾಡಿ ಆ ಕಡೆಗೆ ಬನ್ನಿ. ಇಲ್ಲಿನೂ ಇದೇ ಥರ 7 ಚೈನ್ಗಳನ್ನು ಮಾಡ್ಕೊಂಡು ಹೋಗಿ, 7 ಡಬಲ್ ಕ್ರೋಶೆಗಳನ್ನು ಮಾಡ್ತಾ ಹೋಗಿ ಫುಲ್ಲು ಎಲ್ಲದರಲ್ಲೂ ಮಾಡ್ಕೋಬೇಕು ಪೂರ್ತಿ. ಮತ್ತು 2 ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ ಕೊನೆಯಲ್ಲಿ 2ನೇ ಚೈನಲ್ಲಿ ಹಾಕ್ಕೊಳ್ಳೋದು. ಈ ಥರ ನಾನೀಗ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಮಾಡ್ಕೋಬೋದು. ನಾನಿಲ್ಲಿ 20 ಲೈನ್ ಮಾಡಿದ್ದೀನಿ. ನೀವು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಮಾಡ್ಕೊಳ್ಳಿ. ಈಗ 20 ಲೈನ್ ಆದಮೇಲೆ 2 ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿ, ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಮಾಡಿ ಆದಮೇಲೆ ಈಗ ದೊಡ್ಡ ಮಾಡ್ತಾ ಹೋಗ್ಬೇಕು ನಾವು, ಅಂದರೆ ಅಗಲ ಮಾಡಬೇಕಾಗತ್ತೆ ಸ್ಕಾರ್ಫು. ಈಗ ನೆಕ್ಸ್ಟ್ ಅದರಲ್ಲಿ ಆ ಫಸ್ಟಿಂದಲ್ಲಿ ಇನ್ನೊಂದು ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಆ 2 ಚೈನ್ ಒಂದು ಡಬಲ್ ಕ್ರೋಶೆ ಆದಮೇಲೆ ಅದರಲ್ಲಿ ಫಸ್ಟಿಂದಲೇ ಹಾಕ್ತೀನಿ. ಆಮೇಲೆ ಸೆಕೆಂಡಿಂದಲ್ಲಿಯೂ 2 ಡಬಲ್ ಕ್ರೋಶೆ, ಪ್ರತಿಯೊಂದಲ್ಲೂ 2 ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಮೊದಲು 7 ಇದ್ದಿದ್ದಲ್ವ, ಈಗ 14 ಆಗುತ್ತೆ. ಪ್ರತಿಯೊಂದಲ್ಲೂ 2 ಡಬಲ್ ಕ್ರೋಶೆ. ಈಗ ಇಷ್ಟರವರೆಗೂ ಒಂದೊಂದು ಹಾಕ್ಕೊಂಡಿದ್ದಿರೋದಲ್ವ, ಈಗ 2 ಅಂದರೆ ನಮಗೆ ಅಗಲ ಮಾಡಬೇಕು. ಅಂದರೆ ನಿಮಗೆ ಇಷ್ಟು ಅಗಲ ಬೇಡ ಅಂದರೆ ಒಂದಲ್ಲಿ 1 ಹಾಕಿ, ಒಂದಲ್ಲಿ 2 ಹಾಕಿ, ಒಂದಲ್ಲಿ 1 ಹಾಕಿ, ಒಂದಲ್ಲಿ 2 ಹಾಕಿ, ಆ ಥರ ಮಾಡ್ಬೋದು ನೀವು. ನಾನಿಲ್ಲಿ 2 ಹಾಕ್ಕೊಳ್ತಾ ಇದ್ದೀನಿ, ಪ್ರತಿಯೊಂದಲ್ಲೂ 2 ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಅಗಲ ದೊಡ್ಡ ಸೈಜು ಸ್ಕಾರ್ಫ್ ಮಾಡ್ತಾಯಿದ್ದೀನಿ ನಾನಿದೀಗ. ನಿಮಗೆ ಸೈಜ್ ಚಿಕ್ಕದು ಬೇಕು ಅಂದರೆ 1 2 1 2 ರಂಗೆ ಮಾಡ್ಕೋಬೋದು. ನಾನಿಲ್ಲಿ 14 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಕೊನೆಯ 2 ಚೈನಲ್ಲೂ ಕೂಡ ಆ ಟರ್ನಿಂಗ್ ಚೈನಲ್ಲಿ ಈ ಥರ ಡಬಲ್ ಕ್ರೋಶೆ ಮಾಡ್ಕೋಬೇಕು. 2 ಡಬಲ್ ಕ್ರೋಶೆ ಒಂದರಲ್ಲಿ, ಅಂದರೆ 14 ಡಬಲ್ ಕ್ರೋಶೆ ಆಯ್ತಲ್ಲಿ. ನೋಡಿ, ಕರೆಕ್ಟಾಗಿ
ಬರುತ್ತೆ. ನೋಡ್ಕೊಳ್ಳಿ, ನೀವು ಕೌಂಟ್ ಮಾಡ್ಕೊಂಡು ತಪ್ಪಾಗಬಾರ್ದು. ಮಧ್ಯೆ ಮಧ್ಯೆ ಕೌಂಟ್ ಮಾಡಿ ನೋಡ್ಕೊಳ್ಳಿ, ಇಲ್ಲಾಂದರೆ ಡಿಸೈನ್ ಹಾಳಾಗುತ್ತೆ ಆಮೇಲೆ ಮುಂದೆ. ಈಗ ವರ್ಕ್ ಟರ್ನ್ ಮಾಡಿ 2 ಚೈನ್ ಮಾಡಿ ಮತ್ತೆ ಅದೇ ಥರ 2 ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಅಗಲ ಮಾಡ್ಕೊಳ್ಳೋಕ್ಕೆ ಬೇಕಷ್ಟು ಅಗಲ ಆಗಬೇಕಲ್ವ, ನಮಗೆ ಕಿವಿ ಮುಚ್ಚಬೇಕು, ಆಮೇಲೆ ತಲೆ ಫುಲ್ ಕವರ್ ಆಗಬೇಕು ಅಂತ ನಾನು ಸ್ವಲ್ಪ ದೊಡ್ಡ ಸೈಜ್ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಚಿಕ್ಕ ಸೈಜ್ ಮಾಡ್ಕೋಬೋದು. ನೋಡಿ ಈ ಥರ ಪ್ರತಿಯೊಂದರ ಮೇಲೂ 2 ಡಬಲ್ ಕ್ರೋಶೆ, ಎಲ್ಲ ಚೈನ್ಗಳ ಮೇಲೂ 2 ಡಬಲ್ ಕ್ರೋಶೆ ಹಾಕೋಬೇಕು, ಒಂದರಲ್ಲಿ 2 ಈ ಥರ. ಪೂರ್ತಿ ಮಾಡಿ ತೋರಿಸ್ತೀನಿ ನೋಡಿ. ಪೂರ್ತಿ ಮಾಡಿದ್ದೀನಿ ಅಂದರೆ ಈಗ 14ರಲ್ಲಿ 2 ರಂಗ್ ಮಾಡ್ದಂಗೆ 28 ಆಯಿತು. 28 ಡಬಲ್ ಕ್ರೋಶೆಗಳು ಇವೆ. ಈಗ ಫಸ್ಟು ಬೆಲ್ಟ್ ಇರೋದು 7 ಡಬಲ್ ಕ್ರೋಶೆ, ಆಮೇಲೆ 2 ಮಾಡಿದೆ ಒಂದರಲ್ಲಿ, ಅಂದರೆ 14 ಆಯಿತು. 7 ಇದ್ದಿದ್ದು 14 ಆಯಿತು. 14 ಡಬಲ್ ಮಾಡಿದಾಗ 28 ಆಯಿತು. ಕೊನೆಯದು 2 ಡಬಲ್ ಕ್ರೋಶೆ ಬಾಕಿ ಇದೆ ಕೊನೆಯ ಚೈನಲ್ಲಿ, ಅಂದರೆ ಟರ್ನಿಂಗ್ ಚೈನಲ್ಲಿ ಹಾಕ್ತೀವಲ್ವ, 2ನೇ ಚೈನಲ್ಲಿ 2 ಡಬಲ್ ಕ್ರೋಶೆ. ಈಗ 28 ಡಬಲ್ ಕ್ರೋಶೆ ಆಯಿತು. ಈಗ 2 ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿ ಮತ್ತೆ ಅದೇ ಥರ ಮಾಡ್ತಾಯಿದ್ದೀನಿ. ಬೇಡ ಅಂದರೆ ಇಲ್ಲಿಂದಲೇ ನೀವು ಡಿಸೈನ್ ಮಾಡ್ಬೋದು, ಇಷ್ಟೇ ಆಗಲ್ಲ ಸಾಕು ನಿಮಗೆ ಅಂದರೆ ಸಾಕು, ನಿಮ್ಮ ಅಗಲ ನೋಡ್ಕೊಂಡಿರುತ್ತೆ. ಇಲ್ಲ ಇನ್ನೊಂದು ಸ್ಟೆಪ್ಪು ಇದೇ ಥರ 2 ಡಬಲ್ ಕ್ರೋಶೆ ಮಾಡಿ ಮುಂದುವರಿಸ್ತಾ ಇದ್ದೀನಿ, ಎಂಡ್ವರೆಗೂ ತೋರಿಸ್ತೀನಿ. 28 ಇಂಟು 2 ಅಂದರೆ ಎಷ್ಟಾಗುತ್ತೆ? 28 ಇಂಟು 2 56 ಡಬಲ್ ಕ್ರೋಶೆ ಮಾಡಿದ್ದೀನಿ ನಾನೀಗ. ಫಸ್ಟು 7 ಮತ್ತು 14 28 56 ಆಗಿದೆ. ನಮಗೀಗ ಮಾಡೋ ಡಿಸೈನಿಗೆ 3ಯ ಮಲ್ಟಿಪಲ್ಸ್ ಬೇಕು. 56 3ಯ ಮಲ್ಟಿಪಲ್ ಅಲ್ಲ, 57 3ಯ ಮಲ್ಟಿಪಲ್. ಅದಕ್ಕೆ 1 ಡಬಲ್ ಕ್ರೋಶೆ ಎಕ್ಸ್ಟ್ರಾ ಹಾಕ್ಕೊಳ್ತಾ ಇದ್ದೀನಿ. ಅಲ್ಲೇ ಲಾಸ್ಟಿನ ಇದರಲ್ಲಿ 1 ಡಬಲ್ ಕ್ರೋಶೆ ಎಕ್ಸ್ಟ್ರಾ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ 57 ಆದಂಗೆ ಆಯಿತು. ಈಗ 2 ಚೈನ್ ಮಾಡ್ಕೊಂಡು ವರ್ಕ್ ಟರ್ನ್ ಮಾಡಿ. ಇನ್ನೀಗ ಡಿಸೈನ್ ಸ್ಟಾರ್ಟ್. ಒಂದು 2 ಚೈನ್ ಡಬಲ್ ಕ್ರೋಶೆ ಹಾಕೋದನ್ನು. ಈಗ ನೋಡಿ, ಫಸ್ಟ್ 2 ಚೈನ್ ಮಾಡಿ ಟರ್ನ್ ಮಾಡಿದ ಮೇಲೆ 3rd ಒನ್ನಲ್ಲಿ 3 ಡಬಲ್ ಕ್ರೋಶೆ ಹಾಕೋಬೇಕು. 2 ಸ್ಕಿಪ್ ಮಾಡ್ಕೊಳ್ಳಿ. 3rd ಒನ್ನಲ್ಲಿ 3 ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 2 ಬಿಡಿ. ನೋಡಿ, 2 ಚೈನ್ ಬಿಟ್ಟು 1 2 ಬಿಟ್ಟು 3ನೇದಲ್ಲಿ 3 ಡಬಲ್ ಕ್ರೋಶೆ, ಒಂದರಲ್ಲೇ 3 ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ನಾವು 2 ಚೈನ್ ಮಾಡಿ ವರ್ಕ್ ಟರ್ನ್ ಮಾಡ್ತೀವಿ. ಟರ್ನ್ ಮಾಡಿದ ಮೇಲೆ 2 ಚೈನ್ ಬಿಟ್ಟು 3ನೇದಲ್ಲಿ ಮಾಡ್ತೀವಿ. ಪ್ರತಿಯೊಂದೂ 2 ಚೈನ್ ಬಿಟ್ಟು 3ನೇದು, 2 ಚೈನ್ ಬಿಟ್ಟು 3ನೇದು, ಈ ಥರ ಮಾಡ್ತಾ ಹೋಗಬೇಕು. ಮತ್ತೆ 2 ಚೈನ್ ಬಿಟ್ಟು 3ನೇದಲ್ಲಿ, ಮತ್ತೆ 2 ಚೈನ್ ಬಿಟ್ಟು 3ನೇದಲ್ಲಿ, ಅದೇ ಥರ ಫುಲ್ಲು ಮಾಡ್ಕೊಂಡು ಹೋಗಬೇಕು. ಈಗ ಕೊನೆಯಲ್ಲಿ ನೋಡಿ, ಕೊನೆ 2 ಚೈನ್ ಬಿಟ್ಟು 3ನೇ ಚೈನು ಕೊನೆಯದು, ಆ ಟರ್ನಿಂಗ್ ಚೈನ್ ಇದೆಯಲ್ವ, ಕೊನೆಯ ಚೈನು ಅಲ್ಲಿ ಹಾಕಿ ಮತ್ತೆ 2 ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿ. ಕೊನೆಯಲ್ಲಿ ಅದೇ ಥರ. ಈಗ ಗ್ಯಾಪ್ ಇದೆಯಲ್ವ, ಕೊನೆಯಲ್ಲಿ ಫಸ್ಟಿಗೆ ಇರೋಂಥ ಗ್ಯಾಪು, ಅಲ್ಲಿ 2 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಯಾಕಂದರೆ 2 ಚೈನ್ಸ್ ಕೂಡ 1 ಡಬಲ್ ಕ್ರೋಶೆ ಈಕ್ವಲು. ಮತ್ತೆಲ್ಲ ಆ ಮಧ್ಯ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ ಮಧ್ಯದ ಗ್ಯಾಪ್ಗಳಿರುತ್ತಲ್ವ, ಅಲ್ಲೆಲ್ಲ 3 ಡಬಲ್ ಕ್ರೋಶೆ ಹಾಕೋದು. ಎಲ್ಲೂ ಚೈನ್ ಹಾಕ್ಲಿಕ್ಕಿಲ್ಲ, ಡೈರೆಕ್ಟಾಗಿ 3 ಡಬಲ್ ಕ್ರೋಶೆ ಅಷ್ಟೇ. ಈಗ ನೆಕ್ಸ್ಟ್ 3 ಆ ಮಧ್ಯದಲ್ಲಿ 2 3ಗಳ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತೆ ನೋಡಿ, ಅಲ್ಲಿ ಚೈನ್ ಹಾಕೋದು ಬೇಡ, ಹೀಗೆ ಮಾಡ್ತಾ ಹೋಗಿ 3 ಡಬಲ್ ಕ್ರೋಶೆ. ತುಂಬ ಸಿಂಪಲ್ ಇದು, ಬಿಗಿನರ್ಸ್ ಡಿಸೈನು, ಗ್ರ್ಯಾನಿ ಡಿಸೈನು. 3 ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಹೋಗಿ ಎಂಡ್ವರೆಗೂ ಮಾಡಿ ತೋರಿಸ್ತೀನಿ ನೋಡಿ. ಈಗ ಕೊನೆಯಲ್ಲಿ ಬಂತು, ಕೊನೆಯಲ್ಲಿನೂ ಆ ಡಬಲ್ ಕ್ರೋಶೆಗಿಂತ ಮೊದಲು ಗ್ಯಾಪ್ ಇರುತ್ತಲ್ವ, ಅಲ್ಲಿ 2 ಡಬಲ್ ಕ್ರೋಶೆ, 3ನೇದು ಕೊನೆಯಲ್ಲಿ ಆ ಚೈನ್ ಮೇಲೆ ಬರುತ್ತೆ. 3ನೇದು ನೋಡಿ, ಆ 2 ಚೈನ್ ಇದೆಯಲ್ಲ ಟರ್ನಿಂಗ್ ಚೈನು, ಅದರಲ್ಲಿ ಮೇಲಿನ 2ನೇ ಚೈನಲ್ಲಿ 1 ಡಬಲ್ ಕ್ರೋಶೆ, ಇಲ್ಲಿ 1 ಡಬಲ್ ಕ್ರೋಶೆ, ಆಗ 3 ಡಬಲ್ ಕ್ರೋಶೆ ಆದಂಗೆ ಆಗುತ್ತೆ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಬೇಕು. ಈಗ ನೆಕ್ಸ್ಟ್ ಕಲರ್ ಚೇಂಜ್ ಮಾಡೋಣ.
ಕಲರ್ ಹೆಂಗೆ ಚೇಂಜ್ ಮಾಡೋದು ಅಂತ ತೋರಿಸ್ತೀನಿ ನಾನು ನಿಮಗೆ. ಸಿಂಪಲ್, ಏನು ಗಂಟುಗಳು ಹಾಕೋದಿಲ್ಲ. ಹೀಗೆ ಈಗ ನೋಡಿ 3 ಡಬಲ್ ಕ್ರೋಶೆ ಹಾಕಿದ್ದೀವಲ್ವ, ಕೊನೆಯ ಡಬಲ್ ಕ್ರೋಶೆಯನ್ನು ಮೇಲಿನ ಇದನ್ನು ತೆಗೀರಿ. ಮೇಲಿನ 2 ಲೂಪ್ ಇರುತ್ತಲ್ವ, ಎರಡೊಂದು ಮಾಡಿ ಎತ್ತೀವಿ, ಎರಡನೇ ಸತಿ ಮೇಲಿನ 2 ಲೂಪ್ ಇರುತ್ತಲ್ವ, ಆ ಲೂಪಲ್ಲಿ ಕ್ರೋಶೆ ಹುಕ್ ಹಾಕಿ ಅದನ್ನು ಈ ನೆಕ್ಸ್ಟ್ ಕಲರಲ್ಲಿ, ಈಗ ಮೆರೂನ್ ಕಲರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮೆರೂನ್ ಕಲರ್ ದಾರವನ್ನು ಜಸ್ಟ್ ಸೇರಿಸ್ಕೊಂಡ್ರೆ ಆಯಿತು, ಲೂಪ್ ಮಾಡಿಕೊಂಡು. ಆಮೇಲೆ ಈ ಗ್ರೇ ಕಲರನ್ನು ಟೈಟ್ ಮಾಡ್ಕೊಳ್ಳಿ. ಈ ಥರ ನೋಡಿ, ಈ ಥರ ಟೈಟ್ ಮಾಡ್ಕೊಳ್ಳಿ. ಮತ್ತು ಮೆರೂನ್ ಕಲರು ದಾರ ನಾವು ತಗೊಂಡು ಮಾಡಿದರೆ ಆಯಿತು. ಈ ಥರ ಅದನ್ನು ಟೈಟ್ ಮಾಡಿದ್ಮೇಲೆ ಈಗ 2 ಚೈನ್ ಹಾಕ್ಕೊಳ್ಳಿ, ವರ್ಕ್ ಟರ್ನ್ ಮಾಡಿ. ಆಮೇಲೆ ನಾವು ಅದನ್ನು ಉಳಿದಿರೋ ದಾರನ ಒಳಗೆ ಸೇರಿಸ್ಕೊಳ್ತೀವಿ. ಈಗ 2 ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿದ್ವಲ್ವ, ಮಾಡಿದ್ಮೇಲೆ ಈಗ ನೋಡಿ ಆ 2 ಚೈನ್ ಬಿಟ್ಟು 3ನೇ ಚೈನ್ ಇರಲಿ, ಅಂದರೆ ಫಸ್ಟಿನ ಇದು ಬಿಟ್ಟು ಗ್ಯಾಪ್ ಇರುತ್ತೆ ನೋಡಿ, ಆ ಫಸ್ಟಿನ 3 ಇದರ ಗ್ಯಾಪು, 3 ಡಬಲ್ ಕ್ರೋಶೆ ಹಾಕಿದ್ವಲ್ಲ ಮೊದಲಿನ ರೋ, ಅದು ಮತ್ತು ನೆಕ್ಸ್ಟ್ 3 ಡಬಲ್ ಕ್ರೋಶೆ ಮಧ್ಯದ ಗ್ಯಾಪು, ಅಲ್ಲಿ 3 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಗ್ಯಾಪ್ಗಳಲ್ಲಿ. ಚೈನ್ ಹಾಕೋದು ಬೇಡ, ಗ್ಯಾಪಲ್ಲಿ. ಇನ್ನು ಅದರ ನೆಕ್ಸ್ಟಿನ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ. ಈಗ ಗ್ರೇ ಕಲರ್ ಕಟ್ ಮಾಡ್ಕೊಳ್ಳೋಣ. ದಾರ ಏನಾಗಲ್ಲ, ಅದು ಹಾಗೆ ಇರುತ್ತೆ. ಕೊನೆಯಲ್ಲಿ ಅದನ್ನು ನಾವು ಫಿಕ್ಸ್ ಮಾಡ್ತೀವಿ, ಎಲ್ಲ ಇದರ ಒಳಗಡೆ ಹಾಕ್ಕೊಂಡು ಫಿಕ್ಸ್ ಮಾಡ್ಕೋಬೋದು ದಾರನ. ಈ ಥರ ಪ್ರತಿ ಗ್ಯಾಪಲ್ಲೂ 3 ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ ಅಷ್ಟೇ. ಈ ಥರ ಮಾಡಿಕೊಂಡ್ರೆ ಆಯಿತು. ಪ್ರತಿ ಗ್ಯಾಪಲ್ಲೂ 3 ಡಬಲ್ ಕ್ರೋಶೆ, 1 2 3, ಈ ಥರ ಕೊನೆಯವರೆಗೂ ಮಾಡ್ಕೊಳ್ಳಿ. ಕೊನೆಯಲ್ಲಿ ನೋಡಿ ಈ ಡಬಲ್ ಕ್ರೋಶೆ ಚೈನು, ಅಂದರೆ ಟರ್ನಿಂಗ್ ಚೈನ್ ಇದೆಯಲ್ವ, ಅಲ್ಲಿ 2ನೇ ಚೈನಲ್ಲಿ 1 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಕಳೆದ ಸರಿಯ ಟರ್ನಿಂಗ್ ಚೈನು ನಾವು 2 ಚೈನ್ ಮಾಡಿ ಟರ್ನ್ ಮಾಡ್ತೀವಲ್ವ, ಅಲ್ಲಿ ಬಂದು ಸೇರೋದು. ಈಗ ಮತ್ತೆ 2 ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿ. ಆ ಫಸ್ಟ್ ಗ್ಯಾಪ್ ಇದೆ ನೋಡಿ, 2 ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿ. ಇದೀಗ 1 ಡಬಲ್ ಕ್ರೋಶೆ ಈಕ್ವಲ್. ನೆಕ್ಸ್ಟ್ ಟೈಮ್ ಅದೇ ಆ 2 ಚೈನಲ್ಲಿ ಮೇಲಿನ ಚೈನಿಗೆ ಲಾಕ್ ಸೇರಿಸ್ಕೊಳ್ಳೋದು ನಾವು. 2 ಅಥವಾ 3 ನೀವು ಡಬಲ್ ಕ್ರೋಶೆ ಹೆಂಗೆ ಮಾಡ್ತೀರೋ ಅಷ್ಟು ಉದ್ದದ ಮೇಲೆ ಲೂಸಾಗಿ ಡಬಲ್ ಕ್ರೋಶೆ ಮಾಡಿ ದೊಡ್ಡ ಡಬಲ್ ಕ್ರೋಶೆ ಮಾಡ್ತೀರ ಅಂದರೆ 3 ಚೈನ್ ಹಾಕ್ಕೊಳ್ಳಿ. ನೋಡಿ ಆ ಗ್ಯಾಪ್ ಇದೆಯಲ್ವ, ಗ್ಯಾಪಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಇನ್ನೆರಡು, 1 2, ಅಂದರೆ ಆ ಫಸ್ಟ್ 2 ಚೈನು 1 ಡಬಲ್ ಕ್ರೋಶೆ ಈಕ್ವಲು. ಇನ್ನು ಉಳಿದಿರೋ ಗ್ಯಾಪಲ್ಲೆಲ್ಲ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಗ್ರೇ ಕಲರ್ ಸೇರಿಸ್ಕೊಳ್ಳಿ. ಇದೇ ಥರ ರಿಪೀಟ್ ಮಾಡ್ಕೊಂಡು ಹೋಗಿ. 2 ರೋಗಳು ಇರುತ್ತಲ್ವ, ಫಸ್ಟು ಸೆಕೆಂಡ್ ರೋಗಳನ್ನು ರಿಪೀಟ್ ಮಾಡ್ತಾ ಹೋಗ್ಬೇಕು ನೀವು ಕೊನೆಯವ್ರಿಗೆ ಬಂದು. ಇಲ್ಲಿ ಕೊನೆ ಆ 2 ಚೈನ್ ಟರ್ನಿಂಗ್ ಚೈನಲ್ಲಿ 1 ಡಬಲ್ ಕ್ರೋಶೆ ಮಾಡ್ಕೋಬೇಕು ನೀವು. 2 ಗ್ಯಾಪಲ್ಲಿ 1 ಟರ್ನಿಂಗ್ ಚೈನಲ್ಲಿ 3 ಆಗುತ್ತೆ ಅವಾಗ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಸ್ವಲ್ಪ ದೊಡ್ಡ ಮಾಡಿ ತೋರಿಸ್ತೀನಿ. ಅಂದರೆ ನೀವು ನೋಡ್ಕೊಳ್ಳಿ ಎಷ್ಟು ಬೇಕು ನಿಮಗೆ ಅಷ್ಟು ದೊಡ್ಡ ಮಾಡ್ಕೊಳ್ಳಿ. ನಾನಿಲ್ಲಿ 4 ಅಂದರೆ 28 ಒಂದೊಂದು ಕಲರು ಅದು 7 ಮಾಡಿದ್ದೀನಿ, 14 ಮಾಡಿದ್ದೀನಿ, ಅಂದರೆ 28 ಸಾಲು, 28 ಸಾಲುಗಳಷ್ಟು ಮಾಡಿದ್ದೀನಿ. 2 2 2 2 1 ಆಗಿ 28 ಸಾಲುಗಳಷ್ಟು ಮಾಡಿದ್ದೀನಿ. ನೋಡಿ ಇದು ಕಿವಿ ಕವರ್ ಆಗುತ್ತೆ. ಆಮೇಲೆ ಆ ಅಗಲ ಡಿಸೈನ್ ಇರೋದು ತಲೆ ಕವರ್ ಆಗುತ್ತೆ. ಎಲ್ಲಿವರೆಗೆ ಬೇಕು ಅಂತ ನೀವು ನಿಮ್ಮ ಅಳತೆನ ನೋಡ್ಕೊಳ್ಳಿ, ಅಷ್ಟು ನೋಡಿಕೊಂಡು ಮಾಡ್ಕೊಳ್ಳಿ. ಈಗ ಮುಂದೆ ಇದೇ ಥರ ಆ ಕಿವಿಯ ಕವರ್ ಆಗುವಂಥ ಜಾಗವನ್ನು ಮಾಡ್ಕೋಬೇಕು ನಾವು. ಅಳತೆ ಮಾಡ್ಕೊಂಡು ಮಾಡಿ. ನಾನಿಲ್ಲಿ 28 ರೋ ಮಾಡಿದ್ದೀನಿ, 28 ಸಾಲು ಮಾಡಿದ್ದೀನಿ ಈ ಥರ. ಈಗ ಶಾರ್ಟ್ ಮಾಡಬೇಕು ನಾವು. ಅಲ್ಲಿ ಹೆಂಗೆ ಇನ್ಕ್ರೀಸ್ ಮಾಡಿದ್ವೋ ಇಲ್ಲಿ ಡಿಕ್ರೀಸ್ ಮಾಡಬೇಕು. ಈಗ 3 ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿದ್ದೀನಿ. 3 ಅಥವಾ 2 ನಿಮ್ಮ ಡಬಲ್ ಕ್ರೋಶೆ ಎಷ್ಟು ದೊಡ್ಡ ಇರುತ್ತೋ ಅಷ್ಟು ದೊಡ್ಡ ವರ್ಕ್ ಟರ್ನ್ ಮಾಡಿದ ಮೇಲೆ ಈಗ ನಾವು ಚಿಕ್ಕದು ಮಾಡಬೇಕು. ಫಸ್ಟ್ ಏನು ಮಾಡಬೇಕು ಅಂದರೆ ಫುಲ್ಲು ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಹೋಗ್ಬೇಕು. ಈಗ ಡಿಸೈನಿಂದ ಡಬಲ್ ಕ್ರೋಶೆಗೆ ತರಬೇಕು. ಎಲ್ಲ ಚೈನ್ಗಳಲ್ಲಿ ಒಂದೊಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಆವಾಗ ನಮ್ಗೆ ಅಲ್ಲಿ ಸಿಕ್ಕಿದಷ್ಟೇ ಇಲ್ಲಿ ಸಿಗತ್ತೆ. ಎಷ್ಟು 57 ನಾವು ಅಲ್ಲಿ ಮಾಡಿರೋದಲ್ವಾ ಡಬಲ್ ಕ್ರೋಶೆ, ಆಮೇಲೆ ತಾನೇ ನಾವು ಡಿಸೈನ್ ಮಾಡಿರೋದು 57ಇಂದ ನಂತರ. ಆದ್ದರಿಂದ ಇಲ್ಲಿ 57 ಬರಬೇಕು ನಿಮಗೆ ಡಬಲ್ ಕ್ರೋಶೆ. ಹಾಗಿದ್ರೆ ಕರೆಕ್ಟ್ ಇದೆ ಅಂತ ಅರ್ಥ. ಕರೆಕ್ಟಾಗಿ 57 ಡಬಲ್ ಕ್ರೋಶೆ ಬರುತ್ತೆ. ಈ ಥರ ಪ್ರತಿಯೊಂದು ಚೈನ್ನ ಮೇಲೂ ನೀವು ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ಈ ಥರ ಅಲ್ಲಿ ನಾವು ಇನ್ಕ್ರೀಸ್ ಮಾಡಿದ್ವಲ್ವ ಸ್ಟಾರ್ಟಿಂಗು, ಈಗ ಎಂಡಿಂಗಲ್ಲಿ ಡಿಕ್ರೀಸ್ ಮಾಡ್ತಾ ಹೋಗೋದು. ಫಸ್ಟಿಗೆ ಆ ಡಬಲ್ ಕ್ರೋಶೆ ಬರಬೇಕು ನಮಗೆ. 57 ಡಬಲ್ ಕ್ರೋಶೆ ಪ್ರತಿ ಚೈನ್ನ ಮೇಲೂ ಹಾಕ್ಕೊಂಡು ಹೋಗಿ.
ಈ ಥರ ಫುಲ್ ಹಾಕಿದ್ದೀನಿ, 57 ಡಬಲ್ ಕ್ರೋಶೆ ಬಂದಿದೆ. ಈಗ 2 ಚೈನ್ ಮಾಡಿ ಟರ್ನ್ ಮಾಡಿ ವರ್ಕ್ ಮಾಡಿದೆ. ಈಗ ನಾವು ಡಿಕ್ರೀಸ್ ಮಾಡಬೇಕು. ಡಬಲ್ ಕ್ರೋಶೆ ತಗೊಂಡು ನೆಕ್ಸ್ಟ್ ಚೈನಲ್ಲಿ ಒಂದು ಈ ಥರ ಡಬಲ್ ಕ್ರೋಶೆ ಥರ ತನ್ನಿ. 3 ಲೂಪ್ ಆಯಿತು ತಾನೆ ದಾರ ಸುತ್ತಕೊಂಡು, ಅದನ್ನು 1 ಮಾಡಿ ಮತ್ತೆ 2ನೇ ಸಾರಿ ಮಾಡೋದು ಬೇಡ. ನೆಕ್ಸ್ಟ್ ಟೈಮು ಇನ್ನೊಂದು ಸಾರಿ ತಗೊಂಬನ್ನಿ, ಫಸ್ಟ್ 2 ಮಾಡಿ 3 ಲೂಪ್ ಉಳಿಯುತ್ತೆ. ಈಗ 3 ಲೂಪನ್ನು 1 ಮಾಡಿ, ಅಂದರೆ 2 ಡಬಲ್ ಕ್ರೋಶೆನ 1 ಮಾಡ್ತಾಯಿದ್ದೀವಿ ಕ್ಲಸ್ಟರು. ನೋಡಿ, ಈಗ ಕ್ರೋಶೆ ಹುಕ್ಕಿಗೆ ದಾರ ಸುಂದ್ಕೋತೀನಿ, ಅದರ ನೆಕ್ಸ್ಟ್ ಚೈನಲ್ಲಿ ಕ್ರೋಶೆ ಹುಕ್ ಹಾಕ್ಕೊಂಡು ದಾರ ತರ್ತೀನಿ. 3 ಲೂಪ್ ಇದೆ ಕ್ರೋಶೆ ಹುಕ್ಕಲ್ಲಿ. ಫಸ್ಟ್ 2 ಮಾತ್ರ 1 ಮಾಡ್ತೀನಿ, 2ನೇದು ಮಾಡಲ್ಲ. ಮತ್ತೆ ದಾರ ತಗೊಂಡು ನೆಕ್ಸ್ಟ್ ಚೈನಲ್ಲಿ ಡಬಲ್ ಕ್ರೋಶೆಗೆ ತನ್ನಿ, ಫಸ್ಟ್ 2 ಮಾತ್ರ 1 ಮಾಡ್ತೀನಿ. ಆಗ 3 ಲೂಪ್ ಉಳಿಯುತ್ತೆ. ಮತ್ತೆ 3ಅನ್ನು 1 ಮಾಡಿ, ಆಗ ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಒಂದೊಂದು ಕಡಿಮೆ ಆಗುತ್ತೆ, ಕ್ಲಸ್ಟರ್ ಆಗುತ್ತೆ ನಿಮಗೆ. 2ಅನ್ನು 1 ಮಾಡ್ತಾಯಿದ್ದೀವಿ, 2 ಡಬಲ್ ಕ್ರೋಶೆನ ಒಂದೊಂದು ಡಬಲ್ ಕ್ರೋಶೆ ಹಂಗೆ ಮಾಡ್ತಾಯಿದ್ದೀವಿ ನಾವು. ನೋಡಿ, ಫಸ್ಟ್ ಹೀಗೆ ದಾರ ತಗೊಂಬನ್ನಿ, 3 ಲೂಪ್ ಇರುತ್ತೆ, ಫಸ್ಟ್ ಮಾತ್ರ 1 ಮಾಡಿ, ಮತ್ತೆ ದಾರ ತಗೊಂಬನ್ನಿ ಬೇರೆ ಅದರ ಮುಂದಿನ ಚೈನಲ್ಲಿ ಹಾಕಿ, ಒಂದೇ ಚೈನಲ್ಲಿ ಅಲ್ಲ ನೆಕ್ಸ್ಟ್ ಚೈನಲ್ಲಿ ಫಸ್ಟ್ 2 1 ಮಾಡಿ, ಮತ್ತೆ ಎಲ್ಲ 3ಅನ್ನು 1 ಮಾಡಿ. ಇದೇ ಥರ ಮಾಡ್ತಾ ಹೋಗಿ ಪ್ರತಿಯೊಂದು. ಚೈನ್ಗಳು ಹಾಕೋದೆಲ್ಲ ಏನಿಲ್ಲ, ಸುಮ್ಮನೆ ಅಂದರೆ 2ಅನ್ನು 1 ಮಾಡೋದು. ನಾವು ಡಿಕ್ರೀಸ್ ಮಾಡ್ತಾ ಇದ್ದೀವಿ, ಆಗ ಇನ್ಕ್ರೀಸ್ ಮಾಡಿದ್ವಿ, ಒಂದರಲ್ಲಿ 2 ಹಾಕಿದ್ವಿ, ಈಗ 2ಅನ್ನು 1 ಮಾಡ್ತಾ ಇದ್ದೀವಿ. ನೋಡಿ, ಕೊನೆಯಲ್ಲಿ ಆ 2 ಚೈನ್ ಇದೆಯಲ್ವ, ಟರ್ನಿಂಗ್ ಚೈನು, ಅಲ್ಲಿ ಒಂದು ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. 2ಅನ್ನು ಸೇರಿಸ್ಕೊಂಡು ಮಾಡೋದು. ಈಗ ಮೊದಲಿಂದ ಉಳಿದಿದ್ರೆ ನೋಡಿ ಈ ಥರ ಬರುತ್ತೆ. 2ಅನ್ನು ಸೇರಿಸ್ಕೊಂಡು ಕೊನೆಯಲ್ಲಿ ಕೂಡ ಅದೇ ಥರ ಮಾಡ್ಕೊಳ್ಳಿ. ಆಮೇಲೆ 2 ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿ, ನೆಕ್ಸ್ಟ್ ರೋದಲ್ಲೂ ಕೂಡ ಅದೇ ಥರ ಮಾಡ್ಕೊಳ್ಳಿ. 2 ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿದ್ದೀನಿ. ಈಗ ಅದರ ನೆಕ್ಸ್ಟು ನೋಡಿ, ನೆಕ್ಸ್ಟ್ ಅದರಲ್ಲಿ ಒಂದು ಡಬಲ್ ಕ್ರೋಶೆ ಆ ಥರ ತನ್ನಿ. ಫಸ್ಟ್ 2 ಲೂಪ್ 1 ಮಾಡಿ, 2 ಲೂಪ್ ಆಯಿತು. ಈಗ ಅದರ ನೆಕ್ಸ್ಟು 2 1 ಮಾಡಿ, 3 ಲೂಪ್ ಆಯಿತು. 3 ಲೂಪ್ ಆದ ಕೂಡಲೇ 1 ಮಾಡಿ, ಆ ಥರ ಮಾಡ್ತಾ ಹೋಗಿ. 2 ಡಬಲ್ ಕ್ರೋಶೆನ 1 ಮಾಡ್ಕೊಳ್ಳೋದು ಈ ಥರ. ಈಗ 57ರಿಂದ 28ಕ್ಕೆ ಬಂತು, 28ರಿಂದ 14ಕ್ಕೆ ಬರುತ್ತೆ, 14ರಿಂದ 7ಕ್ಕೆ ಬರುತ್ತೆ. ಅದೇ ಥರ ಅಡ್ಜಸ್ಟ್ ಮಾಡ್ಕೋಬೇಕು ನೀವು. ಅದನ್ನು ಒಂದು ಆ ಕಡೆ ಈ ಕಡೆ ಇದ್ರೂ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಾಗತ್ತೆ. ಅಡ್ಜಸ್ಟ್ ಮಾಡ್ಕೊಳ್ಳಿ, ಅಂದರೆ ಒಂದು ಎಕ್ಸ್ಟ್ರಾ ಹಾಕ್ಕೊಳ್ಳೋದು, ಒಂದು ಕಡಿಮೆ ಹಾಕ್ಕೊಳ್ಳೋದು, ಆ ಥರ ಮಾಡ್ಕೋಬೋದು ನೀವು. ಒಂದು ವೇಳೆ ನಿಮ್ಮ ಕೌಂಟಿಂಗ್ ತಪ್ಪಿ ಒಂದಲ್ಲ ಆಚೆ ಈಚೆ ಆದರೆ ಇಡೀ ಬಿಡಿಸ್ಬೇಕಾದ ಅಗತ್ಯ ಇಲ್ಲ. ಅದನ್ನು ಅಲ್ಲಿಂದ ಅಲ್ಲಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕೆಲವು ಸರಿ ಮಾಡ್ತಾ ಕೌಂಟಿಂಗ್ ತಪ್ಪಾಗುತ್ತೆ ದೊಡ್ಡ ದೊಡ್ಡ ಉದ್ದಕ್ಕೆ ಮಾಡಿದಾಗ. ಈಗ ನೀವು ಈ 2 ಮಾಡ್ತೀರಲ್ವಾ, ಆವಾಗ ಒಂದು ಎಕ್ಸ್ಟ್ರಾ ಮಾಡಿಕೊಂಡ್ರೆ ಆಯಿತು ಈ ಥರ, ಅಥವಾ ಒಂದು ಕಡಿಮೆ ಮಾಡಿಕೊಂಡ್ರೆ ಆಯಿತು, ಆವಾಗ ಕರೆಕ್ಟ್ ಆಗುತ್ತೆ. ಅಂದರೆ ಕೊನೆಯಲ್ಲಿ 7 ಬಂದು ನಿಲ್ಲಬೇಕು. 7 ಡಬಲ್ ಕ್ರೋಶೆ, 7 ಡಬಲ್ ಕ್ರೋಶೆ ನಮಗೆ ಬೆಲ್ಟ್ ಮಾಡೋಕ್ಕೆ. ನೋಡಿ, ಈ ಥರ ಪ್ರತಿ ಸಾರಿನೂ ಈಗ 3 ಸಾರಿ ಆ ಥರ ಮಾಡಿದೆ. ನೋಡಿ, ಈ ಥರ ಬರುತ್ತೆ. ಕೊನೆಯವರೆಗೂ ಮಾಡಿ ನೋಡಿ. ಈಗ ದೂರ ಆದಾಗ ಅದರಿಂದ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ನಿಮಗೆ, ದೊಡ್ಡ ದೊಡ್ಡ ಚೈನ್ಗಳು ಬರುತ್ತೆ. ಆದರೂ ಅದು ಮತ್ತೆ ಸರಿ ಆಗುತ್ತೆ, ಮಾಡಿದಾಗ ಚೆನ್ನಾಗೇ ಕಾಣಿಸುತ್ತೆ, ಏನು ಗಲೀಜು ಕಾಣಿಸಲ್ಲ. ನೋಡಿ, 7 ಡಬಲ್ ಕ್ರೋಶೆ ಉಳಿಯುತ್ತಲ್ಲಿ. 2 ಚೈನ್ ಹಾಕಿ ಪ್ರತಿಯೊಂದು ಡಬಲ್ ಕ್ರೋಶೆ ಮೇಲೇನೂ 1 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮೊದಲಿನ ಹಾಗೆ ಬೆಲ್ಟ್ ಫುಲ್ಲು ಉದ್ದಕ್ಕೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಬೆಲ್ಟ್ ಮಾಡ್ಕೊಳ್ಳಿ, ಕಟ್ಕೊಳ್ಳೋಕ್ಕೆ, ಸ್ಕಾರ್ಫು ಕಟ್ಕೊಳ್ಳೋಕ್ಕೆ. ಲೇಡೀಸ್ ಸ್ಕಾರ್ಫ್ ಇರುತ್ತಲ್ವ, ಬಾಣಂತಿಯರೆಲ್ಲ ಉಪಯೋಗಿಸ್ತಾರೆ, ಅಥವಾ ನಾವು ಯಾವಾಗಾದರೂ ಚಳಿಗಾದರೂ ಉಪಯೋಗಿಸ್ಕೋಬೋದು. ಲೇಡೀಸ್ ಉಪಯೋಗಿಸ್ತಾರಲ್ವ, ಆ ಥರದ ಡಬಲ್ ಕ್ರೋಶೆ ಇದು ಸ್ಕಾರ್ಫ್. ಇದು ಡಬಲ್ ಕ್ರೋಶೆ ಮಾಡಿ ಮಾಡೋಂಥದ್ದು. ತುಂಬ ಸಿಂಪಲ್ ಡಿಸೈನ್, ಇದು ಬೇಗ ಆಗುತ್ತೆ. ಇದು ನಿಮಗೆ ಒಂದು 2-3 ಗಂಟೆ ಒಳಗಡೆ ಮಾಡಿ ಆಗುತ್ತೆ. ಹೆಚ್ಚು ದಾರನೂ ಬೇಡ, ಒಂದು 50 ಗ್ರಾಮ್ ದಾರ ಇದ್ರೂ ಸಾಕು. 100 ಗ್ರಾಮ್ ಇದ್ದರೂ 100 ಇದ್ದರೆ ಧಾರಾಳ ಆಯಿತು, ಅಷ್ಟು ಬೇಡ, ಸಾಕಾಗತ್ತೆ. ನಿಮಗೆ ಬೇಕಾದ ಸೈಜ್ ಮಾಡ್ಕೋಬೋದು. ದೊಡ್ಡ ಸೈಜ್ ಬೇಕಾದ್ರೆ ದೊಡ್ಡ ಸೈಜ್, ಚಿಕ್ಕ ಸೈಜ್ ಬೇಕಾದ್ರೆ ಚಿಕ್ಕ ಸೈಜು ಮಾಡ್ಕೋಬೋದು. ಈ ಥರ ಫುಲ್ಲು ಮಾಡ್ಕೊಂಡು ಹೋಗಿ 7 7 7 7 ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ ಮಾಡ್ಕೊಂಡು ನೋಡಿ, ಈ ಥರ ಬರುತ್ತೆ. ಇದೀಗ ಇನ್ನು ಹಾಗೆ ಉದ್ದಕ್ಕೆ ಮಾಡಿದರೆ ಆ ಕಡೆಯಿಂದ ಎಷ್ಟು ಉದ್ದ ಮಾಡಿದರೆ 20 ಸಾಲು ಮಾಡಿದ್ದೀರಲ್ವ, ಅಷ್ಟೇ ಸಾಲು ಇಲ್ಲಿನೂ ಮಾಡಿ 20 ಸಾಲು, ಅದೇ ಥರ ಬೆಲ್ಟ್ ಆಗುತ್ತೆ. ತುಂಬ ಸುಲಭವಾಗಿ ಆಗುತ್ತೆ. ನೋಡಿ, ಕೊನೆಯಲ್ಲಿ ಮಾಡಿದ್ದೀನಿ ನಾನು ಇಷ್ಟುದ್ದ. ನೋಡಿ, ಈ ಥರ ಮಾಡಿ ದಾರ ಕಟ್ ಮಾಡಿದ್ದೀನಿ. ಈಗ ಇದನ್ನು ಈ ಉಳಿದ ದಾರ ಇದೆಯಲ್ವಾ,
ಎಲ್ಲ ದಾರನೂ ಇದೇ ಥರ ಎಂಡಲ್ಲಿ ನೀವು ಲಾಕ್ ಮಾಡ್ಕೋಬೋದು. ಎಲ್ಲ ಸ್ಟಿಚ್ಚಿನ ಒಳಗಡೆ ತಗೊಂಬನ್ನಿ ಅದನ್ನು. ಆ ಉಳಿದಿರೋ ದಾರನ ಸ್ಟಿಚ್ಚಿನ ಒಳಗಡೆ ತಂದರೆ ಸೆಕ್ಯೂರ್ ಆಗಿರುತ್ತೆ, ಗಟ್ಟಿಯಾಗಿರುತ್ತೆ, ಏನೂ ಆಗಲ್ಲ, ಅಲ್ಲಾಡಲ್ಲ, ಏನು ಸ್ಟಿಚ್ ಬಿಟ್ಕೊಳ್ಳಲ್ಲ. ಆದ್ದರಿಂದ ನೀವು ಆ ಥರ ಮಾಡ್ಕೋಬೋದು ಎಲ್ಲ ಸ್ಟಿಚ್ಚನ್ನು. ಈ ಥರ ಎಲ್ಲ ಉಳಿದಿರೋ ದಾರಗಳನ್ನು ನೀವು ಅದೇ ಥರ ಮಾಡ್ಕೋಬೋದು. ಈ ಥರ ಎಲ್ಲ ಈ ಸೈಡಲ್ಲೆಲ್ಲ ಬಿಟ್ಟಿದ್ದೀವಲ್ವ, ನಾವು ಕಲರ್ ಚೇಂಜ್ ಮಾಡಿದಾಗ ಸೈಡಲ್ಲಿ ಒಂದೊಂದು ತುಂಡು ಬಿಟ್ಟಿದ್ದೀವಲ್ವ, ಉದ್ದಕ್ಕೆ ಕಟ್ ಮಾಡಿದ್ದೀವಲ್ವ, ಅದನ್ನು ಎಲ್ಲ ಒಳಗಡೆ ಸೇರಿಸ್ಕೊಳ್ಳಿ. ಈ ಥರ ಎಲ್ಲ ಒಳಗಡೆ ಸೇರಿಸ್ಕೊಳ್ಳಿ. ನೀಟಾದ ಒಂದು ಸ್ಕಾರ್ಫ್ ಆಗುತ್ತೆ ನಿಮಗೆ. ತುಂಬ ಚೆನ್ನಾಗಿದೆ, ತುಂಬ ಬೇಗ ಆಗುತ್ತೆ ನಿಮಗೆ. ಒಂದು 2 ಗಂಟೆ 3 ಗಂಟೆ ಇದ್ರಂತೂ ಆಗುತ್ತೆ. ಸ್ಪೀಡ್ ಮಾಡೋರು ಅಭ್ಯಾಸ ಇರೋರೆಲ್ಲಾದರೂ 1 ಗಂಟೆಯಲ್ಲಿ ಮಾಡ್ತಾರೆ, ಇಲ್ಲಾಂದರೆ 2-3 ಗಂಟೆ ಬೇಕಷ್ಟೇ. ತುಂಬ ಚೆನ್ನಾಗಿದೆ ಇದು. ಅಂದರೆ ನಿಮಗೆ ಮನೇಲಿ ಉಪಯೋಗಿಸ್ಕೋಬೋದು, ಚಳಿಗಾಲದಲ್ಲಿ ಅಥವಾ ಬಾಣಂತಿಯರಿಗೆ ಇದಕ್ಕೆಲ್ಲ ಉಪಯೋಗಿಸ್ಕೋಬೋದು. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಇದು. ಹೆಚ್ಚು ಉಲ್ಲನ್ ತಗೊಳ್ಳಲ್ಲ ಇದಕ್ಕೆ. 50-75 ಗ್ರಾಮ್ ಅಷ್ಟೇ ನಿಮಗೆ ಉಲ್ಲನ್ ಬೇಕಾಗೋದು ಇದಕ್ಕೆ. ಅದರಿಂದ ನೀವು ಮಾಡ್ಬೋದು, ಬಿಗಿನರ್ಸು ಮಾಡ್ಕೋಬೋದು. ತುಂಬ ಸುಲಭದ ಡಿಸೈನ್ ಇದು, ಕಾಂಪ್ಲಿಕೇಶನ್ ಏನಿಲ್ಲ. ಅದನ್ನು ಮಾಡಿ ನೋಡಿ, ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ. ಈ ಡಿಸೈನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಬೇರೆ ವಿಡಿಯೋಗಳು ಬರ್ತಾ ಇರುತ್ತೆ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.